ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವೈಭುಶ್ಚಾನೇಕಧಾಯ ಶ್ರಿದೌ ವಾಚನ್ನ ಸತತ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ, ಈ ದಿನದ ವಿಶೇಷತೆಗಳನ್ನು ಗಮನಿಸೋಣ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೀಜ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು, ಪೌರ್ಣಮಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಇದನ್ನು ಶೀಗಿ ಹುಣ್ಣಿಮೆ ಅಂತ ಕರೀತಾರೆ. ಈ ಹುಣ್ಣಿಮೆಯಲ್ಲೇ ವಾಲ್ಮೀಕಿ ಮಹರ್ಷಿಗಳವರ ಜಯಂತಿ, ಅವರ ಹುಟ್ಟು ಅಂತಕ್ಕಂಥದ್ದು ನಂಬಿಕೆ, ಶ್ರದ್ಧೆ. ಶೀಗೆ ಹುಣ್ಣಿಮೆ ಯಾಕೆ ಅಂತಂದರೆ, ಸೀಗೆಕಾಯಿಯನ್ನು ಬಳಸ್ತೀವಲ್ಲ ನಾವು ತಲೆಗೆ, ಈ ಹಿಂದೆ ಹೀಗೆಲ್ಲ ಶಾಂಪೂಗಳ ಆರ್ಭಟ ಹೆಚ್ಚು. ಈಗಲೂ ಕೆಲವರು ಬಳಸ್ತಾರೆ ವಿರಳವಾಗಿ. ಈ ಶೀಗೆ, ಆ ಕಾಯಿ ಬರ್ತಕ್ಕಂತಹ ಕಾಲ, ಹಾಗಾಗಿ ಶೀಗೆ ಹುಣ್ಣಿಮೆ ಅಂತ ಇದಕ್ಕೆ ಕರೀತಾರೆ. ಇನ್ನು ಬಹಳ ಪ್ರಧಾನವಾದದ್ದು ವಾಲ್ಮೀಕಿ ಮಹರ್ಷಿಗಳ ಸ್ಮರಣೆ. ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರ ಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಅಂತಕ್ಕಂಥ ಯಾವ ವಿಶಿಷ್ಟ ವಾಕ್ಯ ಇದೆ, ಅದು ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರ ಗಾಮಿನಿ. ಈ ಗಿರಿ ಅಂದರೆ ಬೆಟ್ಟಗಳು, ನದಿಗಳು ಎಲ್ಲಿಯವರೆಗೆ ಇದ್ದೇ ಇರ್ತಾವೋ, ಭೂಮಿಯ ಮೇಲೆ ಸ್ಥಿರವಾಗಿ ನೆಲೆಸಿರ್ತಾವೋ, ಅಲ್ಲಿಯವರೆಗೆ ರಾಮಾಯಣ ಕಥೆ ಅಂತಕ್ಕಂಥದ್ದು ಸ್ಥಿರವಾಗಿ ಉಳಿಯುತ್ತೆ. ಇದು ವಿಶಿಷ್ಟ ವಾಕ್ಯ. ಈ ಹೊತ್ತಿಗೂ ನೋಡಿ, ರಾಮಾಯಣ ನಡೆದು ಯುಗಗಳೇ ಕಳೆದು ಹೋಗಿವೆ. ಆದರೂ ಕೂಡ ಈ ಹೊತ್ತಿಗೂ ಜನಮಾನಸದಲ್ಲಿ ರಾಮಾಯಣ ಕಥೆ, ರಾಮಾಯಣ ಸಾರ, ರಾಮನ ವ್ಯಕ್ತಿತ್ವ, ಆ ಕುಟುಂಬದಲ್ಲಿ ಬರತಕ್ಕಂಥ ಪಾತ್ರಗಳ ವೈಶಿಷ್ಟ್ಯತೆ, ಇವುಗಳೆಲ್ಲ ಈ ಹೊತ್ತಿಗೂ ಕೂಡ ಅಷ್ಟು ಅಚ್ಚ ಹಸಿರಾಗಿದೆ. ಇಂಥ ಮಹನೀಯ ಕೃತಿಯನ್ನು ಕೊಟ್ಟಂಥವರು ವಾಲ್ಮೀಕಿ ಮಹರ್ಷಿಗಳು. ಅವರು ಬರೆದ ಮೊದಲ ಕಾವ್ಯವೇ ಆದಿಕಾವ್ಯ ಅಂತ ಅದಕ್ಕೆ ಹೆಸರು. ಆ ಮೊದಲ ಕಾವ್ಯವೇ ಶ್ರೀಮದ್ ವಿಭೂತಿ. ಆ ಕುವೆಂಪು ಅವರ ಮಾತನ್ನು ತಗೋಬೇಕಾಗತ್ತೆ. ಹಾಗಿದೆ ಅದು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಆ ಕಥೆಯ ಸಾರ, ವ್ಯಕ್ತಿಗಳ ನಿರ್ಮಾಣ, ಪಾತ್ರಗಳ ನಿರ್ಮಾಣ ಹೇಗಾಗಿದೆ ಅಂತಂದರೆ, ಅದು ಹಾಗೆ ಯುಗಗಳೇ ಕಳೆದರೂ ಮಾಸದ ಹಾಗಿದೆ. ಮೊದಲ ಕೃತಿ ಆ ಮಟ್ಟಿಗೆ ಇದೆ ಅನ್ನೋದನ್ನು ಸರ್ವರೂ ಒಪ್ಕೊಂಡಿದ್ದಾರೆ. ವಿದೇಶಿಗಳು ಕೂಡ ಈ ರಾಮಾಯಣ ಆರಾಧಕರೇ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಆ ರಾಮಾಯಣದಲ್ಲಿ ಬರ್ತಕ್ಕಂಥ ಪಾತ್ರಗಳ ಮೇರು ವ್ಯಕ್ತಿತ್ವ ಹಾಗಿದೆ. ಅಂಥದ್ದನ್ನು ವಾಲ್ಮೀಕಿ ಮಹರ್ಷಿಗಳು ಕೊಟ್ಟರಲ್ಲ, ಇದು ಅವರ ಮಹತ್ತರವಾದ ಕೊಡುಗೆ. ನಮ್ಮ ಭೂಮಿ, ನಮ್ಮ ಭಾರತ ದೇಶ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಸ್ಮರಣೆ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ಪವಿತ್ರ ದಿವ್ಯ ಗ್ರಂಥವಾಗಿದೆ. ಅದು ದಿವ್ಯ ಕೃತಿಯಾಗಿದೆ. ಅಂಥದ್ದನ್ನು ಕೊಟ್ಟಂಥವರ ಸ್ಮರಣೆ ಮಾಡಿಕೊಳ್ಳದೆ ಹೋದರೆ, ಅದು ಪ್ರತಿ ದಿವಸ ನಾವು ಸ್ಮರಣೆ ಮಾಡಿಕೊಳ್ಬೇಕು, ಒಂದು ದಿವಸ ಅಂತಲ್ಲ. ಕಾರಣ ಏನಪ್ಪ ಅಂದರೆ, ನಮ್ಮ ಬದುಕಿಗೆ ಒಂದು ದಾರಿ, ಬಟ್ಟೆ ಅಂತ ಕರೀತಾರೆ. ಅದನ್ನು ಏರ್ಪಾಡು ಮಾಡಲಿಕ್ಕೆ ಒಂದು ಯಾವುದಾದ್ರೂ ಸಾಧನ ಮಾರ್ಗ, ಆದರ್ಶ ಮಾರ್ಗ ಇದೆಯಾ ಅಂದರೆ ಅದು ಶ್ರೀರಾಮನನ್ನು ನಾವು ಕಾಣ್ತಕ್ಕಂಥದ್ದು. ಶ್ರೀರಾಮನ ವ್ಯಕ್ತಿತ್ವ ಅಂತಲೇ. ಹೀಗಾಗಿ ನಾವು ಈ ದಿವಸವೂ ರಾಮನನ್ನು ಆರಾಧಿಸ್ತಾ ಇದ್ದೀವಿ. ಇಂಥ ರಾಮ ಇದ್ದ ಅನ್ನೋದನ್ನು ನಮಗೆ ಪರಿಚಯ ಮಾಡಿಸಿದ್ರಲ್ಲ ಮಹನೀಯರು, ಅವ್ರನ್ನ ಸ್ಮರಣೆ ಮಾಡಿಕೊಳ್ದೆ ಹೋದರೆ ಅದು ನಾವು ಮಾಡಿದ ಪಾಪವೇ ಆಗಿಬಿಡುತ್ತೆ. ಹೀಗಾಗಿ ಪ್ರತಿ ದಿವಸ ವಾಲ್ಮೀಕಿಗಳನ್ನು ಸ್ಮರಣೆ ಮಾಡಿಕೊಳ್ಬೇಕು. ಪ್ರತಿ ದಿವಸ ರಾಮ ಶಬ್ದವನ್ನು ಕಿವಿಗೆ ಹಾಕ್ಕೊಳ್ಬೇಕು. ಅಂತಹ ಪವಿತ್ರವಾದದ್ದನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಕಥೆ, ಅವರ ಜನ್ಮ, ಇವುಗಳಿಗಿಂತ ಬಹಳ ಮುಖ್ಯವಾಗಿ ಅವರು ರಚಿಸಿದ
ಈ ಒಂದು ರಾಮಾಯಣ ಕೃತಿ ತುಂಬ ಬೆಲೆ ಬಾಳ್ತಕ್ಕಂಥದ್ದು, ಮೌಲ್ಯ ಬಾಳ್ತಕ್ಕಂಥದ್ದು. ಒಂದು ಶೋಕದಿಂದ ವಾಲ್ಮೀಕಿ ಮಹರ್ಷಿಗಳ ಹೃದಯ ಹೇಗೆ ಅದನ್ನು ಆ ಕ್ರೌಂಚ ಪಕ್ಷಿಗಳು ಒಬ್ಬ ಬೇಡ ಬಂದು ಹೊಡೆದು ಬಿಡ್ತಾನೆ. ಆ ಪಕ್ಷಿಗಳು ಪ್ರೇಮಿಗಳು, ಗಂಡು ಹೆಣ್ಣು, ಏನೋ ಪ್ರೀತಿ ಸಂಭಾಷಣೆಯಲ್ಲಿದ್ದಾಗ ಬೇಡ ಒಂದು ಪಕ್ಷಿಗೆ ಗುರಿಯಿಟ್ಟು ಹೊಡೆದಾಗ ಆ ಪಕ್ಷಿ ಬಿದ್ದು ಹೋಗಿಬಿಡುತ್ತೆ. ಆಗ ಮನಸ್ಸಿನಲ್ಲಿ ಶ್ಲೋಕವಾಗಿ ಉತ್ಪನ್ನವಾಗುತ್ತೆ. ಮಾ ನಿಷಾದ ಪ್ರತಿಷ್ಠಾನ್ ತ್ವಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾಧೇಕ ಅವಧೇ ಕಾಮ ಮೋಹಿತಂ. ಒಂದು ಬಯಕೆ, ಇನ್ನೊಂದು ಇಬ್ಬರು ಪ್ರೇಮಿಗಳು ತುಂಬ ಆತ್ಮೀಯ ಪ್ರೇಮ ಸಂಭಾಷಣೆಯಲ್ಲಿ ನಿರತರಾಗಿದ್ದಾಗ ಹೀಗೆ ವಿಯೋಗ ಆಗಿಬಿಡ್ತಲ್ಲ ಅಂತ ಮನಸ್ಸಿಗೆ ನೊಂದುಕೊಂಡ್ಬಿಟ್ರು ಪಾಪ. ಆ ಯಾವ ನೋವಿನ ಶೋಕದ ರಸ ಅದು ರಾಮಾಯಣಕ್ಕೆ ದಾರಿ ಮಾಡಿಕೊಟ್ಬಿಡ್ತು ಅವರಿಗೆ. ಅಂದರೆ ಕವಿ ಹೃದಯ ಅಂತಕ್ಕಂಥದ್ದು ನೋವಿನಲ್ಲಿ, ಮಿಡಿಯುವುದರಲ್ಲಿ, ಅದರಲ್ಲಿ ಇರ್ತದೆ. ಅದನ್ನು ಪ್ರಕಟ ಮಾಡಿದ್ದು ರಾಮಾಯಣ ರೂಪದಲ್ಲಿ ವಾಲ್ಮೀಕಿ ಮಹರ್ಷಿಗಳು. ಅವರ ಹೃದಯ ಹೇಗಿದೆ ಅಂದರೆ ಹಾಗೆ ಶೋಕವನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ದಾರಿ ಯಾವುದಪ್ಪ ಅಂದರೆ ರಾಮ. ಇದನ್ನು ತೋರಿಸಿಕೊಟ್ರು. ಅಲ್ಲೂ ಹಾಗೆ ವಿಯೋಗವಾಗಿಬಿಡುತ್ತೆ. ತುಂಬ ಸೀತಾ ರಾಮಾಯಣರು ಹೇಗಿದ್ದರು ಅಂದರೆ ರಾಮಾಯಣದಲ್ಲೇ ವರ್ಣನೆ ಬರುತ್ತದಲ್ಲ. ನೆರಳಿನೋಪಾದಿಯಲ್ಲಿ ಒಬ್ಬ ವ್ಯಕ್ತಿಗೆ ನೆರಳು ಹೇಗೆ ಎಡೆಬಿಡದೆ ಜೊತೆಗೂಡಿ ಬರುತ್ತೋ ಆ ರೀತಿಯಲ್ಲಿ ಅವರಿದ್ದಂಥವ್ರು. ಅಂಥವ್ರನ್ನ ಇಬ್ಬಾಗ ಮಾಡಿಬಿಟ್ನಲ್ಲ ರಾವಣ. ಇದು ಮನಸ್ಸಿಗೆ ನೋವು, ಆಘಾತ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಾಮ ಹೇಗಿದ್ದ, ಅವನ ನಡೆಯೇ ಒಂದು ಧರ್ಮ ನಡೆಯಾಗಿದೆ ಬಿಡಿ. ಅಂಥ ಒಂದು ಧರ್ಮ ಪ್ರಜೆಯ ಬದುಕು ಹೇಗಿತ್ತು ಅನ್ನೋದನ್ನು ಈ ಹೊತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂತಂದರೆ, ಈ ಹೊತ್ತು ರಾಮನನ್ನು ಆರಾಧಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ವಾಲ್ಮೀಕಿ ಮಹರ್ಷಿಗಳು. ಅದನ್ನು ತೋರಿಸಿದ್ರಲ್ಲಪ್ಪ, ಅಂಥ ಮಹನೀಯ ಒಬ್ಬ ಇದ್ದ ನಮ್ಮ ಭರತಖಂಡದಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ವಾಲ್ಮೀಕಿ ಮಹರ್ಷಿಗಳು. ಅಂಥ ಮಹನೀಯರಿಗೆ ನಾವು ವಂದಿಸದೆ ಹೋದರೆ, ಅಂಥ ಮಹನೀಯರನ್ನು, ಅಂಥ ಮಹರ್ಷಿಗಳನ್ನು ನಾವು ಸ್ಮರಣೆ ಮಾಡಿಕೊಳ್ದೇ ಹೋದರೆ, ಅವರಿಗೆ ಕೈ ಮುಗಿದೇ ಹೋದರೆ ಅಪಚಾರವಾಗುತ್ತೆ. ಪ್ರತಿ ದಿವಸ ಪ್ರತಿ ಕ್ಷಣ ರಾಮ ಸ್ಮರಣೆ, ವಾಲ್ಮೀಕಿಗಳ ಸ್ಮರಣೆ ಎರಡೂ ಕೂಡ ತುಂಬ ಅಗತ್ಯವಾಗಿರತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳನ್ನು ಅವರ ಮನೋಮಂಥನದಿಂದ ಕಡೆದು ಆ ಒಂದು ಹೃದಯ ಸಮುದ್ರದಲ್ಲಿ ಉತ್ಪನ್ನವಾದ ಸುಧೆ, ಅಮೃತ ಯಾವುದಪ್ಪ ಅಂದರೆ ರಾಮಾಯಣ. ಹೀಗಾಗಿ ವಾಲ್ಮೀಕಿ ಮಹರ್ಷಿಗಳ ಹೃದಯ ಹೇಗೆ ಅಂದರೆ ಹಾಲುಗಡಲಿದ್ದ ಹಾಗೆ. ಆ ಆಲೋಚನೆ ಅಂತಕ್ಕಂಥ ಕಡಗೋಲಿನಿಂದ ಕಡಿದು ಮಂಥನ ಮಾಡಿ ಅದರಿಂದ ಬಂದಂಥ ಅಮೃತ ಅದು ರಾಮಾಯಣ. ಹೀಗಾಗಿ ವಾಲ್ಮೀಕಿಗಳ ಹೃದಯ ಆ ಒಂದು ಅಮೃತದ ಮೂಲ ಸ್ಥಾನ. ಅಂಥ ಮೂಲ ವಸ್ತುವಾದ ವಾಲ್ಮೀಕಿ ಮಹರ್ಷಿಗಳನ್ನು ನಾವು ಮರೆಯಬಾರ್ದು. ಹೀಗಾಗಿ ಅಂಥ ಮಹರ್ಷಿಗಳಿಗೆ, ಮೇರು ಮಹರ್ಷಿಗಳಿಗೆ ಒಂದು ರಾಮಾಯಣ ಕೃತಿ ಎಷ್ಟು ಜನರಿಗೆ ಬದುಕಾಗಿದೆ, ಎಷ್ಟು ಜನರಿಗೆ ದೀಪವಾಗಿದೆ, ಎಷ್ಟು ಕೃತಿಗಳು ರಾಮಾಯಣದ ಮೇಲೆ ಬಂದಿದೆ. ಕುಮಾರವ್ಯಾಸ ಬರಿತಾನಲ್ಲ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣ ಬರೆದ ಕವಿಗಳ ಭಾರದಲ್ಲಿ ಭೂಮಿಯನ್ನು ಹೊತ್ಕೊಂಡಂಥ ಫಣಿರಾಯ ತಿಣುಕಿ ಹೋದಂತೆ. ಅಷ್ಟು ಸಾವಿರ ಕೃತಿಗಳನ್ನು ಬರೀಲಿಕ್ಕೆ ಒಂದು ರಾಮಾಯಣ ಕಾರಣವಾಗಿದೆ. ಮತ್ತು ಯಾರೂ ಕೂಡ ಈ ರಾಮಾಯಣದ ಬಗ್ಗೆ ಬರೆದಂಥ ಬೇರೆ ಬೇರೆ ವ್ಯಾಖ್ಯಾನವೋ ಬೇರೆ ಬೇರೆ ಪುಸ್ತಕಗಳನ್ನೋ ಅಲ್ಲಯ್ಯ ಮೂಲ ನಂದು, ನೀವು ಹೇಗಯ್ಯ ಬರೆದ್ರಿ ಅಂತ ಯಾರೂ ಕೂಡ ತಕರಾರು ಮಾಡ್ತಾ ಇಲ್ಲ. ವಾಲ್ಮೀಕಿ ಮಹರ್ಷಿಗಳದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ಹೋಗ್ಬಿಟ್ಟಿದ್ದಾರೆ. ನಾವೇನಾದರೂ ಒಂದು ಕೃತಿ ಬರೆದು ಆ ಕೃತಿಯನ್ನು ಇನ್ಯಾರೋ ತಿರುಚಿ ಬರೆದು ಬಿಟ್ರೆ ಎಷ್ಟು ಹಾರಾಟ ಮಾಡ್ತೀವಿ ಹೇಳಿ. ಯಾವುದೋ ಇದು ನನ್ನ ಕಥೆ, ಇದು ನನ್ನ ಕಥೆಯನ್ನು ಹೇಗೆ ಬಳಸ್ಕೊಂಡ್ರಿ, ಒಂದು ಸಿನಿಮಾ ಮಾಡಿಬಿಡ್ತಾರೆ ಪಾಪ. ಹೇಗೆ ಬಳಸ್ಕೊಂಡ್ರಿ ನೀವು, ಎಷ್ಟು ನಾವು ದ್ವೇಷ ಮಾಡ್ತೀವಿ, ಎಷ್ಟು ಹೋರಾಟಕ್ಕೆ ಕೋರ್ಟಿಗೆ ಹೋಗ್ತೀವಿ. ಆದರೆ ಒಂದು ರಾಮಾಯಣದ ಮೇಲೆ ಎಷ್ಟು ಬಗೆಯ ಕೃತಿಗಳು ಬಂದಿದ್ದಾವೆ, ಎಷ್ಟು ಭಾಷೆಗಳಲ್ಲಿ ಬಂದಿದೆ, ಎಷ್ಟು ಧರ್ಮಗಳಲ್ಲಿ ಬಂದಿದೆ, ಎಷ್ಟು ಕಾಲಾತೀತವಾಗಿ ಬಂದಿದೆ. ಇದು ನೋಡಿದಾಗ ಅದರ ತೂಕ ಏನು ಅಂತ ಗೊತ್ತಾಗುತ್ತೆ. ಇಂಥ ಕೃತಿಯನ್ನು ಕೊಟ್ಟಂತಹ ಮೊದಲಿಗರು ವಾಲ್ಮೀಕಿ ಮಹರ್ಷಿಗಳು. ಅವರನ್ನು ಆಶ್ರಯಿಸಿರತಕ್ಕಂಥ ಕವಿಗಳು ಸಾಕಷ್ಟು ಜನ ಆ ಮಹಾ ಬೆಳಕಿನ
ದಾರಿಯಲ್ಲಿ ಎಷ್ಟೋ ಜನ ಸಾಗಿದ್ದಾರೆ, ಬೇರೆ ಬೇರೆಯವ್ರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಅಂತಹ ಸೂರ್ಯವಂಶನೇ ತಾನೇ ಅವನು ರಾಮಾಯಣ. ಅಂಥ ಮಹಾ ಬೆಳಕಿನ ಪುಂಜವನ್ನು ಭಾರತಕ್ಕೆ ನೀಡಿದವರು ವಾಲ್ಮೀಕಿಗಳು. ಅವರಿಗೆ ಕೈ ಜೋಡಿಸೋಣ, ಅವರನ್ನು ಸ್ಮರಿಸಿಕೊಳ್ಳೋಣ. ಸರಿ ಶಾಸ್ತ್ರಿಗಳೇ, ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಮೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/12/1991, ಸಮಯ 11:25 ರಾತ್ರಿ. ಅವರ ಪ್ರಶ್ನೆ ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಮೇಶ್ ಅವರ ಪ್ರಶ್ನೆ ಒಂದು ವಿವಾಹ ಮತ್ತು ವೃತ್ತಿ. ನೋಡೋಣ, ಪ್ರಸ್ತುತ ನಿಮಗೆ ರವಿದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು 24ನೇ ತಾರೀಕಿನಿಂದ, ಇದೇ ಅಕ್ಟೋಬರ್ 24ರಿಂದ ನಿಮಗೆ ಶನೈಶ್ಚರ ಪ್ರಾರಂಭವಾಗುತ್ತೆ. ಶನೈಶ್ಚರ ಚೆನ್ನಾಗಿದ್ದಾನೆ. ನೋಡಿ, ಇದೇ ಅಕ್ಟೋಬರ್ ಕಳೆದ ಮೇಲೆ ಅಂದರೆ ನವಂಬರ್ನಿಂದ ನಿಮಗೆ ತುಂಬ ಚೆನ್ನಾಗಿದೆ, ಕೆಲಸಕ್ಕೆ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ವಿವಾಹಕ್ಕೆ ಕೇಳಿದರೆ ವಿವಾಹಕ್ಕೂ ಅನುಕೂಲ ಇದೆ ಇದೇ ನವಂಬರ್ ನಂತರ, ನವಂಬರ್ನಿಂದ ಅಕ್ಟೋಬರ್ ನಂತರ, ಅಕ್ಟೋಬರ್ ಕಳೆದ ಮೇಲೆ. ಹೀಗಾಗಿ ಆತಂಕ ಬೇಡ. ನವಂಬರ್ ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ಹೀಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ, ಒಳ್ಳೆಯ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಅರುಣ್ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/7/2008, ಸಮಯ 11:40 ಬೆಳಗ್ಗೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅರುಣ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಈ ಪಂಚಮ ಸ್ಥಾನ, ಚತುರ್ಥ ಪಂಚಮಗಳನ್ನು ಗಮನಿಸ್ಕೊಂಡ್ರೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಹಾಗೂ ಆಂಜನೇಯನ ಪ್ರಾರ್ಥನೆ ಎರಡೂ ಮಾಡಬೇಕು. ನಿಮಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಕಲ್ಸಕ್ಕರೆ ಸಮರ್ಪಣೆ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಅದು ಸ್ವಲ್ಪ ಪ್ರಸಾದ ತಿನ್ನಿ, ಪ್ರತಿ ಮಂಗಳವಾರ ಮಾಡಿ. ಮತ್ತು ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆಂಜನೇಯನಿಗೆ ನೀವು ಬಾಳೆಹಣ್ಣು ಜೇನು ಇವೆರಡನ್ನು ಸಮರ್ಪಣೆ ಮಾಡಬೇಕು. ಬಾಳೆಹಣ್ಣು ಜೇನು ಸಮರ್ಪಣೆ ಮಾಡಿ ಪ್ರತಿ ಶನಿವಾರ ಇವೆರಡೂ ನೀವು ಮಾಡಿದ್ರೆ ಮುಂದಿನ ದಾರಿ ನಿಮಗೆ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ ನಿಮಗೆ ರಾಹು ಭುಕ್ತಿ ನಡೀತಾ ಇದೆ, ಕೇತು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ಆಂಜನೇಯನ ಪ್ರಾರ್ಥನೆ ಇವೆರಡು ತುಂಬ ಅಗತ್ಯ, ಅನಿವಾರ್ಯವಾಗಿದೆ. ಇದನ್ನು ಮಾಡೋದರಿಂದ ಬುದ್ಧಿ ಚುರುಕಾಗುತ್ತೆ, ಹೈಯರ್ ಸ್ಟಡೀಸ್ಗೆ ಅನುಕೂಲ ಆಗುತ್ತೆ, ಮುಂದೆ ಅನುಕೂಲ ಆಗುತ್ತೆ. ತಪ್ಪದೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಶಿವಪ್ರಸಾದ್ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/6/1980, ಸಮಯ 3:20 ಮಧ್ಯಾಹ್ನ. ಅವರ ಪ್ರಶ್ನೆ ಸ್ವಂತ ಆಸ್ತಿ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶಿವಪ್ರಸಾದ್ ಅವರ ಪ್ರಶ್ನೆ ಸ್ವಂತ ಆಸ್ತಿ ಸಾಧ್ಯವಾ ಅಂತ ಕೇಳಿದ್ದಾರೆ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಶನೈಶ್ಚರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಕಾಲ ಯಾವುದು ನಡೀತಾ ಇದೆ ಅಂದರೆ ಗುರುದಶೆಯಲ್ಲಿ ಈಗ ತಮಗೆ ರವಿಭುಕ್ತಿ ನಡೀತಾ ಇದೆ. ಯಾವಾಗ ನಿಮಗೆ ಅನುಕೂಲ ಆಗುತ್ತಪ್ಪ ಅಂತಂದರೆ 2030 ನಂತರದಲ್ಲಿ, 2031ರಲ್ಲಿ ಆಸ್ತಿಗೆ ಅವಕಾಶ ಆಗುತ್ತೆ. ಇನ್ನು ದೂರ ಇದೆಯಲ್ಲ ಸ್ವಾಮಿ, ಇನ್ನೂ 5 ವರ್ಷ ಇದೆಯಲ್ಲ ಅಂತಂದರೆ ಇದೆ, ಕಾಯಬೇಕು. ಸಮಯ ಬರಬೇಕಾ, ಆ ಸಮಯ ಬರದ ಹೊರತು ಯಾವುದೂ ಆಗೋದಿಲ್ಲ ನಮಗೆ. ಹೀಗಾಗಿ ಕಾಲ ಬರುವವರೆಗೆ ಕಾಯಬೇಕಾದದ್ದು ಕರ್ತವ್ಯ. ಹೀಗಾಗಿ ದಯವಿಟ್ಟು ತಾಳ್ಮೆಗೆಡದೆ, ಇನ್ನೊಬ್ಬರ ಮೇಲೆ ಇನ್ಯಾವುದೋ ರೀತಿಯಲ್ಲಿ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇದ್ದುಬಿಡಿ. ಬರುತ್ತೆ, ಆ ಕಾಲ ಬರುತ್ತೆ. 30ರಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸುತ್ತೆ. ಆ ಟೈಮ್ ಬಂದಾಗ ಆ ಫಲಗಳು ಬರುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಅಶ್ವಿನಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/8/1991, ಸಮಯ 5 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅಶ್ವಿನಿಯವರ ಪ್ರಶ್ನೆ ಅದು ವೃತ್ತಿ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮ ಅಧಿಪತಿ ಅಂದರೆ ವೃತ್ತಿಯ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿ. ಆದರೆ ಚಂದ್ರನಿದ್ದಾನೆ, ಲಗ್ನಾಧಿಪತಿ ಇದ್ದಾನೆ, ಅದು ಒಳ್ಳೆಯದು. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥ ಕಾಲ ಚಂದ್ರದಶೆಯಲ್ಲಿ ಈಗ ಶನಿಭುಕ್ತಿ ನಡೀತಾ ಇದೆ. ಈಗ ಅನುಕೂಲಕರವಾಗಿದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ತೊಗರಿಕಾಳು ಹಾಗೂ ಬೆಲ್ಲ ಇದನ್ನು ನೀವು ದಾನ ಮಾಡಿ. ಇದು ತುಂಬ 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 ಸಹಕಾರ ಆಗುತ್ತೆ. ಅದರಿಂದ ನಿಮಗೆ ಕೆಲಸಕ್ಕೆ ಅನುಕೂಲ ಆಗುತ್ತೆ, ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಂಥ ಕೆಲಸ
ಸ್ಥಿರವಾಗಿರುತ್ತೆ. ತಪ್ಪಿಸಬೇಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಇದನ್ನು ಬೆಲ್ಲ ಹಾಗೂ ತೊಗರಿ ಕಾಳನ್ನು ಕೊಟ್ಟು, ತೊಗರಿ ಬೇಳೆ ಆಗಬಹುದು, ಅದನ್ನು ಕೊಟ್ಟು ನೀವು ಆಮೇಲೆ ಹೋಗಿ ನೋಡಿ ಅದರಿಂದ ಎಂಥ ಫಲ ಸಿಗುತ್ತೆ ಅಂತ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ರವಿ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಕುಜ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಈ ದಿವಸ ಮಾಂದಿ ಬುದ್ಧಿಯಾಗಿದೆ, ಅದು ಧನು ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗುತ್ತೆ. ಈ ದಿವಸ ಮನೆ ಒಂದು ಸ್ವಲ್ಪ ರಣರಂಗವಾಗಬಹುದು, ಸ್ವಲ್ಪ ಜಾಗ್ರತೆ ವಹಿಸಿ. ಈ ದಿವಸ ಸಹೋದರರು, ಸೇವಕರು, ಸಹಾಯಕರು ಇಂಥವರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಂಥವರಿಂದಲೂ ತಿಳುವಳಿಕೆ ಮಾತುಗಳನ್ನು ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ. ಕೆಲವೊಮ್ಮೆ ಬಾಲಾದಪಿ ಶುಕಾದಪಿ ಅಂತ, ಅದು ಚಿಕ್ಕವರು ದೊಡ್ಡವರು ಅಂತಲ್ಲ, ಸಲಹೆ ತೊಗೋಬೇಕಾಗುತ್ತೆ. ಒಳ್ಳೆಯ ಸಲಹೆನ ಚಿಕ್ಕವರು ಹೇಳಿದ್ರು ತೊಗೋಬೇಕಾಗುತ್ತೆ. ಆ ರೀತಿಯ ಒಂದು ಸಂದರ್ಭ ಬರುತ್ತೆ. ಚಿಕ್ಕವರಿಂದ ಸಲಹೆ ಕೇಳ್ತಕ್ಕಂಥದ್ದು ತಗೊಳ್ಳಿ, ಒಳ್ಳೆಯದಾಗುತ್ತೆ, ಒಳ್ಳೆಯದಿರುತ್ತೆ. ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ, ತೊಂದರೆ ಇಲ್ಲ. ಈ ದಿವಸ ನಿಮಗೆ ಆತ್ಮೀಯರಿಂದ ಸ್ವಲ್ಪ ನಷ್ಟ, ವ್ಯಥೆ ಸೂಚಿಸ್ತಾ ಇದೆ. ವ್ಯಯ ಹೆಚ್ಚು, ಸ್ತ್ರೀಯರಿಗೆ ಅಲೆದಾಟ, ವ್ಯಯ ಸೂಚಿಸ್ತಾ ಇದೆ. ಏನೋ ಶಾಪಿಂಗು, ಏನೋ ತೊಗೋಬೇಕು, ಮತ್ತೊಂದು ಹೀಗೆ ಖರ್ಚು ಮೇಲೆ ಖರ್ಚು ಆಗಿಬಿಡುತ್ತೆ ಈ ದಿವಸ. ಪರಿಹಾರಕ್ಕೆ ಏನಪ್ಪ ಅಂದರೆ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ, ಹಾಲಿನ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ ಈ ದಿವಸ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಈ ಸ್ವಲ್ಪ ವಸ್ತು ನಷ್ಟತೆ, ಸ್ವಲ್ಪ ಅಪಮಾನ, ಯಾರೋ ಏನೋ ಅಂದ್ಬಿಡ್ತಾರೆ, ಅದು ನಿಮಗೆ ಆಗಲ್ಲ. ಅದು ಯಾರೋ 3-4 ಜನರ ಎದುರಿಗೆ ಅಂದ್ಬಿಟ್ರೆ ಅದು ನಿಮಗೆ ಅಪಮಾನ ಆಗುತ್ತಲ್ಲ, ಆ ರೀತಿಯಲ್ಲಿ ಮುಖಭಂಗ, ಆ ರೀತಿಯ ಒಂದು ಲಕ್ಷಣ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನೇನೋ ಮಾತಾಡೋದು, ಏನೇನೋ ಸಂದರ್ಭ ಮತ್ತು ಎಲ್ಲಿದ್ದೀರಾ ಇದು ನೋಡಿಕೊಂಡು ಮಾತಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಸ್ನೇಹಿತರಿಂದ ಸಹಕಾರ, ಮಕ್ಕಳಿಂದ ಸಹಾಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ. ಸ್ತ್ರೀಯರಿಗೆ ಹಣಕಾಸಿನ ಸಮೃದ್ಧಿ, ಕುಟುಂಬ ಸೌಖ್ಯ, ಮಾತಿನ ಕೌಶಲ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಹಿರಿಯರ ಜೊತೆಗೆ ಒಡನಾಟ, ಹೇಗೆ ಮಾತಾಡಬೇಕು, ಹಿರಿಯರಿದ್ದಾಗ ಹೇಗೆ ವರ್ತಿಸಬೇಕು, ಈ ರೀತಿಯ ಒಂದು ಜಾಣ್ಮೆ ಎಲ್ಲ ನಿಮಗೆ ಖಂಡಿತ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದೆ ಈ ದಿವಸ ಮತ್ತು ನಾಳೆ ನಿಮಗೆ ಸ್ವಲ್ಪ ಅಸಮಾಧಾನ ಇರುತ್ತದೆ. ಅದರ ಕಡೆಗೆ ಸ್ವಲ್ಪ ಶಾಂತವಾಗಿರೋದು ಒಳ್ಳೆಯದು. ಸ್ನೇಹಿತರಿಂದ ಸಹಕಾರ, ಅವ್ರ ಜೊತೆಗಿನ ಪ್ರಯಾಣ ಇದೆಲ್ಲ ನಿಮಗೆ ಹಿತ, ಖುಷಿ ಕೊಡುತ್ತೆ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಸ್ಮರಣೆ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ದೈವ ಕಾರ್ಯಗಳು, ಹಿರಿಯರ ಜೊತೆಗೆ ಭೇಟಿ, ಉತ್ತಮರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಲ ವಿಚಾರದಲ್ಲಿ ಸ್ವಲ್ಪ ಈ ಹೊತ್ತು ನಾಳೆ ಹುಷಾರಾಗಿರಬೇಕು ಸಾಲ ವಿಚಾರದಲ್ಲಿ. ಉಳಿದ ಹಾಗೆ ಈ ದಿವಸ ಸಹೋದರ ಸಹಕಾರ, ಧೈರ್ಯದ ಕೆಲಸಗಳು, ಈ ರೀತಿಯಲ್ಲಿ ಒಂದು ಶೌರ್ಯ ಪ್ರದರ್ಶನ ಮಾಡ್ತೀನಿ ನಾನು ಅಂತ, ಯಾರಿಲ್ಲ ಅಂದರೂ ಪರವಾಗಿಲ್ಲ ನಾನು ಮಾಡಿ ಮುಗಿಸ್ತೀನಿ ಅಂತಕ್ಕಂಥ ಶೌರ್ಯ, ಈ ಥರದ್ದೆಲ್ಲ ಇದೆ, ತೊಂದರೆ ಇಲ್ಲ. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸೌಕರ್ಯ, ಅನುಕೂಲಗಳು ಉಂಟಾಗುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ತ್ರೀಯರಿಗೆ ಹೆಚ್ಚಿನ ಪರಿಶ್ರಮ ಬಂದುಬಿಡುತ್ತೆ. ಶ್ರಮ ಅವ್ರ ತಲೆ ಮೇಲೆ ಹಾಕ್ಬಿಡ್ತಾರೆ ಪಾಪ, ಅದು ಕಾರ್ಯಭಾರ ಹಾಗಿರ್ತದೆ. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರದ ವಾತಾವರಣ ಇರ್ತದೆ ಈ ದಿವಸ. ಕಹಿ, ನಷ್ಟ, ದುಃಖ, ಒಂಥರ ಏನೋ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಒಂದು ಸ್ವಲ್ಪ ಮನಸ್ಸಲ್ಲೇ ನುಂಗ್ಕೊಳ್ಳೋದು ಹೀಗಾಗುತ್ತೆ. ಮಕ್ಕಳಿಂದಲೂ ಅಷ್ಟೇ ಸ್ವಲ್ಪ ಮನೆ ವಾತಾವರಣ ಸ್ವಲ್ಪ ಕಹಿಯಾಗಿರೋ ಸಾಧ್ಯತೆ ಇದೆ ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಔಷಧ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಆಯುರ್ವೇದ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಆ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯಲ್ಲಿ ಸ್ವಲ್ಪ ಸಾಮರಸ್ಯ, ಅವರಿಂದ ಒಂದು ಲಾಭ, ಒಂದು ಸಣ್ಣ ಸಹಾಯವೂ ಲಾಭವೇ ಆ ರೀತಿಯಲ್ಲಿ ಅನಿಸುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ವಾಟರ್ ಸೋರ್ಸಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ನಿಮ್ಮ ರಾಶಿ ಅಧಿಪತಿ ಶತ್ರುಕ್ಷೇತ್ರದಲ್ಲಿ ಇರೋ ಕಾರಣ ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕಿನಿಂದ ಇರ್ತದೆ. ಲಾಭಕ್ಕಾಗಿ ಹೋರಾಟ, ಹೊಡೆದಾಟ ಇದೆಲ್ಲ ಉಂಟಾಗ್ಬಿಡುತ್ತೆ ಈ ದಿವಸ. ಸ್ವಲ್ಪ ಭಯದ ವಾತಾವರಣ, ಆತಂಕದಿಂದ ಕೂಡಿರುತ್ತೆ. ಹುಷಾರು. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ.
ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ದಿವಸ ಸಾಮರಸ್ಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಖರ್ಚು ನಿಮಗೂ ಕೂಡ ವಿಪರೀತವಾದ ವ್ಯಯ, ಖರ್ಚು, ಕಾಲಿನ ಬಾಧೆ ಇದೆಲ್ಲ ಸೂಚಿಸ್ತಾ ಇದೆ. ಚರ್ಮದ ಸಂಬಂಧಿ ಅಲರ್ಜಿ ಆಗಬಹುದು, ಜಾಗ್ರತೆ ಇರಲಿ. ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ, ಲಾಭ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಹಣ ಕಳ್ಕೊಳ್ತೀರಾದರೆ ವಿದ್ಯಾರ್ಥಿಗಳಿಗೆ ಘರ್ಷಣೆ, ತೊಂದರೆ, ತೊಡಕು, ಮನೆಯಲ್ಲೂ ರಂಪ, ಶಾಲೆಯಲ್ಲೂ ರಂಪ ಹೀಗಿದೆ, ಎಚ್ಚರ ವಹಿಸಿ. ಹೈಯರ್ ಸ್ಟಡೀಸ್ ಅವರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಉತ್ಕೃಷ್ಟತೆ, ಉನ್ನತಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ನೇಹಿತರ ಜೊತೆಗೆ ಅಪರಿಮಿತವಾದ ವಿಶ್ವಾಸ, ನಂಬಿಕೆ, ಪ್ರೀತಿ ಇವೆಲ್ಲ ಧಾರೆಯಾಗಿ ಹರಿಯುತ್ತೆ ಈ ದಿವಸ. ಇನ್ನು ಸಂಗಾತಿಯಲ್ಲೂ ಅನುಕೂಲ, ಸಾಮರಸ್ಯದ ವಾತಾವರಣ ಇದೆ. ಸ್ವಲ್ಪ ತಲೆ ಶಿರೋಬಾಧೆ ಬರಬಹುದು, ತಲೆಗೆ ಪೆಟ್ಟಾಗಬಹುದು, ಸ್ವಲ್ಪ ಹುಷಾರು. ಆರೋಗ್ಯದ ದೃಷ್ಟಿಯಿಂದ ಒಂದು ಕವಚ, ಶಿವ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಅಧಿಕಾರದ ಬಲ ಇತ್ಯಾದಿ ಚೆನ್ನಾಗೇ ಇದೆ. ಸಂಗಾತಿಯಲ್ಲೂ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಧೈರ್ಯ, ಉತ್ಸಾಹಗಳು. ಹೆಣ್ಮಕ್ಕಳಿಗೆ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ, ಆ ರೀತಿಯಲ್ಲಿ ಒಂದು ಸ್ಟಫ್ನೆಸ್ ಇರುತ್ತೆ, ತೊಂದರೆ ಇಲ್ಲ. ಆದರೆ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ ಈ ದಿವಸ. ಮತ್ತು ಆತ್ಮೀಯರಿಂದ ನಷ್ಟ ಸಂಭವಿಸುತ್ತೆ. ಅವರಿಗಾಗಿ ಎಷ್ಟು ಪೇಚಾಡಬೇಕಾಯಿತು, ಎಷ್ಟು ಓಡಾಡಬೇಕಾಯ್ತಲ್ಲ ಅನಿಸುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ನೀವು ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹುಷಾರು. ನೀರಿನಿಂದ ತೊಂದರೆಗಳಾಗಬಹುದು, ಎಚ್ಚರ ಇಟ್ಕೊಳ್ಳಿ. ಇನ್ನು ಕುಟುಂಬದಲ್ಲಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಹಿರಿಯರು ಮತ್ತು ಕಿರಿಯರು ಅವರಲ್ಲಿ ಸಾಮರಸ್ಯ ಇರ್ತದೆ ಈ ದಿವಸ. ಮತ್ತು ಸ್ತ್ರೀಯರು ಮತ್ತು ಹಿರಿಯರು, ಅತ್ತೆ ಸೊಸೆಯರು ಅಷ್ಟಾಗಿ ಕಾದಾಟ ಇಲ್ಲ ಈ ದಿವಸ. ಎಷ್ಟೋ ಬಾರಿ ಒಂದೊಂದ್ಸಲ ಶರಂಪರ ಜಗಳ ಆಗಿಬಿಡುತ್ತೆ, ರಣರಂಗ ಆಗಿಬಿಡುತ್ತೆ ಅವರಿಂದಾಗಿ. ಹೀಗಾಗಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಅತ್ತೆ ಸೊಸೆಯರಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ಸಮಾಧಾನವಾಗಿರಿ. ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರಿಂದ, ಇನ್ನೊಬ್ಬರಿಗೆ ಕಿರಿಕಿರಿ ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ. ಅದರಿಂದ ಲಾಭ. ಅವ್ರ ಮನಸ್ಸಿಗೆ ನೋವಾದರೆ ನಾಳೆ ನಿಮ್ಮ ಮನಸ್ಸಿಗೂ ನೋವಾಗುತ್ತೆ. ಈ ಒಂದು ತತ್ವ ಅರ್ಥ ಆಗಬೇಕಷ್ಟೇ. ಸಾಮರಸ್ಯದಿಂದ ಇರಬೇಕು. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇರ್ತದೆ ಈ ದಿವಸ. ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಮಕ್ಕಳಿಂದ ಸಹಕಾರ, ಒಂದು ಸಮಾಧಾನ, ಸಹಕಾರ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ ಈ ದಿವಸ. ನಾಳೆ ನಿಮಗೆ ಅನುಕೂಲದ ವಾತಾವರಣ ಇದೆ. ಮತ್ತು ಈ ದಿವಸ ಬಹಳ ಮುಖ್ಯವಾಗಿ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಗಮನ ಇರಲಿ. ವಿಘ್ನಗಳಾಗಬಹುದು, ತೊಡಕು ಬರಬಹುದು, ಅಥವಾ ಇನ್ನೇನೋ ಕಿರಿಕಿರಿ ವಾತಾವರಣ ಅನಿಸುತ್ತೆ. ಗುರು ದೃಷ್ಟಿಗಿದೆ, ಹೀಗಾಗಿ ಆತಂಕ ಬೇಡ. ಈ ದಿವಸ ಸ್ನೇಹಿತರಿಂದ ಉಪಕಾರ, ಸಹೋದ್ಯೋಗಿಗಳಿಂದ ಸಹಕಾರ ಇತ್ಯಾದಿ ಅನುಕೂಲ ಇದೆ. ಈ ದಿವಸ ವ್ಯಾಪಾರಿಗಳಿಗೂ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಔಷಧ ಕ್ಷೇತ್ರದಲ್ಲಿರೋರಿಗೆ ನಷ್ಟ ಸಂಭವಿಸಬಹುದು ಈ ದಿವಸ. ಎಚ್ಚರ ವಹಿಸಿ. ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸೌಮ್ಯಾಯ ನಮಃ. ಇದು ರಾಮ ಮಂತ್ರ. ವಾಲ್ಮೀಕಿಗಳನ್ನು ಸ್ಮರಿಸ್ಕೊಳ್ಳೋದು ಹೇಗೆ ಅಂದರೆ ರಾಮಸ್ಮರಣೆ ಮೂಲಕ. ಹೀಗಾಗಿ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.